ನೋಡಿ, ರಾಜಕೀಯದಲ್ಲಿ ಒಂದು ಮಾತಿದೆ. ಇಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರೋ ಒಂದು ಹಿಡನ್ ಗೇಮ್ ಇದೆಯಲ್ಲ, ಇದು ಗ್ಯಾರಂಟಿ ನಿಮ್ಮ ಹುಬ್ಬೇರಿಸುತ್ತೆ. ಹೌದು, ಸಚಿವ ಸಂಪುಟ ವಿಸ್ತರಣೆಯ ತಲೆನೋವು ದೆಹಲಿಯಲ್ಲಿ ಒಂದ್ ಕಡೆ ಆದ್ರೆ, ಇತ್ತ ಬೆಂಗಳೂರಿನಲ್ಲಿ ಹಿರಿಯ ಸಚಿವ ಜಮೀರ್ ಅಹಮದ್ ಖಾನ್ ಬಿಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇಡೀ ರಾಜ್ಯ ರಾಜಕಾರಣದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ದಾರೆ ಗೊತ್ತಾ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ನನ್ನ ರಾಜಕೀಯ ಗುರು ಅಲ್ಲ ಸ್ವಾಮಿ. ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮಂತ್ರಿ ಆಗಿರೋ ಜಮೀರ್ಗೆ ಏಕಾಏಕಿ ದೊಡ್ಡಗೌಡರ ಮೇಲೆ ಎಲ್ಲಿಲ್ಲದ ಪ್ರೀತಿ ಭಕ್ತಿ ಯಾಕೆ ಉಕ್ಕಿ ಹರಿತಾ ಇದೆ? ಮಂತ್ರಿ ಸ್ಥಾನ ತೂಗು ಯಾಲೆಯಲ್ಲಿರುವಾಗಲೇ ಈ ಗುರು ಜಪ ಯಾಕೆ ಶುರುವಾಯಿತು? ಇದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಜಮೀರ್ ಕೊಡ್ತಾ ಇರೋ ಮಾಸ್ಟರ್ ಬ್ಲ್ಯಾಕ್ ಮೇಲ್ ತಂತ್ರವೇನಾದ್ರೂ ಇದೆಯಾ? ಮಂತ್ರಿ ಸೀಟು ಸಿಗ್ಲಿಲ್ಲ ಅಂದ್ರೆ ಜಮೀರ್ ಮತ್ತೆ ತೆನೆ ಹೊರಲು ರೆಡಿ ಆಗ್ತಾ ಇದ್ದಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಜಮೀರ್ ಅವರ ಈ ಮಾಸ್ಟರ್ ಗೇಮ್ ಪ್ಲಾನ್ನ ಕಂಪ್ಲೀಟ್ ಕಥೆಯನ್ನ ಎಳೆಯಾಗಿ ಹೇಳೋಣ. ವಿಡಿಯೋ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಅಸಲಿ ಟ್ವಿಸ್ಟ್ ಮಿಸ್ ಮಾಡ್ಕೋತೀರಾ. ಓಕೆ, ಮೊದಲನೇದಾಗಿ ನಿನ್ನೆ ಜಮೀರ್ ಅವರು ಮಾಧ್ಯಮಗಳ ಮುಂದೆ ಆಡಿದ ಮಾತುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ತಮ್ಮ ರಾಜಕೀಯದ ಹಳೆಯ ದಿನಗಳನ್ನು ನೆನಪಿಸಿಕೊಂಡ ಜಮೀರ್, ದೇವೇಗೌಡರು ನನ್ನ ರಾಜಕೀಯ ಗುರು. ಚಾಮರಾಜಪೇಟೆ ಅನ್ನೋ ಕ್ಷೇತ್ರದಲ್ಲಿ ನನಗೋಸ್ಕರ ದರಿದ್ರ ನಾರಾಯಣ ರ್ಯಾಲಿ ಮಾಡಿ ನನ್ನನ್ನು JDS ಪಕ್ಷಕ್ಕೆ ಕರೆತಂದ್ರು. ಟಿಕೆಟ್ ಕೊಟ್ಟು MLA ಮಾಡಿದ್ದೇ ಇದೇ ದೇವೇಗೌಡರು ಅಂತ ಬಹಿರಂಗವಾಗಿ ಹೇಳಿದ್ರು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಮುಂದುವರೆದು ದೇವೇಗೌಡರು ನನ್ನ ರಾಜಕೀಯ ಗುರುವಾದ್ರೆ ಸಿದ್ದರಾಮಯ್ಯನವರು ನನ್ನ ರಾಜಕೀಯ ನಾಯಕ ಅಂತ ತಕ್ಕಡಿನ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡಿದ್ರು. ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದುಕೊಂಡು JDS ಮತ್ತು ಕುಮಾರಸ್ವಾಮಿಯವರ ವಿರುದ್ಧ ದಿನ ಬೆಳಗಾದ್ರೆ ವಾಗ್ದಾಳಿ ನಡೆಸ್ತಾ ಇದ್ದ ಜಮೀರ್ ಏಕಾಏಕಿ ಈ ಹೊತ್ತಲ್ಲೇ ದೇವೇಗೌಡರ ಜಪ ಮಾಡೋಕೆ ಶುರು ಮಾಡಿದ್ದು ಯಾಕೆ? ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿದ್ದ ಜಮೀರ್ಗೆ ದೆಹಲಿ ಅಂಗಳದಲ್ಲಿ ಸಿದ್ದರಾಮಯ್ಯನವರೇ ಸಾಫ್ಟ್ ಕಾರ್ನರ್ ತೋರಿಸ್ತಿಲ್ಲ ಅನ್ನೋ ಸುಳಿವು ಸಿಕ್ಕಿದ್ದಕ್ಕೆ ಈ ರೀತಿ ಗುರುವಂದನೆ ಶುರು ಮಾಡಿದ್ರ? ವಿಷಯ ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ರೆ ನಾವಿದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ವೇನೋ. ಆದರೆ ಕಳೆದ ಕೆಲವೇ ದಿನಗಳಲ್ಲಿ ಜಮೀರ್ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ನಡವಳಿಕೆ ಸಂಪೂರ್ಣ ಬದಲಾಗಿದೆ. ನಿಮಗೆ ನೆನಪಿರಬಹುದು, ಇತ್ತೀಚೆಗಷ್ಟೇ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮನವರು ನಿಧನರಾದಾಗ ಜಮೀರ್ ಅಹಮದ್ ಖಾನ್ ಓಡೋಡಿ ಹೋಗಿದ್ದು ದೇವೇಗೌಡರ ಪದ್ಮನಾಭನಗರದ ನಿವಾಸಕ್ಕೆ. ಅಲ್ಲಿ ಭಾವುಕರಾಗಿ ಚೆನ್ನಮ್ಮನವರು ನನಗೆ ತಾಯಿ ಇದ್ದ ಹಾಗೆ ಅಂತ ಹೇಳಿ ದೇವೇಗೌಡರು ಮತ್ತೆ H.D. ಕುಮಾರಸ್ವಾಮಿಯವರ ಕೈ ಹಿಡಿದು ಸಾಂತ್ವನ ಹೇಳಿ ಬಂದಿದ್ರು. ಸರಿ, ಸಾಂತ್ವನ ಹೇಳಿದ್ದು ಮಾನವೀಯತೆ ಅಂದ್ಕೊಳ್ಳೋಣ. ಆದರೆ ಅದಾದ ಕೇವಲ ಒಂದೇ ವಾರದಲ್ಲಿ ಜಮೀರ್ ಮತ್ತೆ ದೇವೇಗೌಡರ ಮನೆಗೆ ಹೋಗಿ ಸುದೀರ್ಘವಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ಫುಲ್ ಮಂತ್ರಿ ಆಗಿರೋ ನಾಯಕ ಕೇವಲ 7 ದಿನಗಳ ಅಂತರದಲ್ಲಿ 2 ಬಾರಿ ಮಾಜಿ ಪ್ರಧಾನಿಗಳ ಮನೆ ಬಾಗಿಲು ತಟ್ಟಿದ್ದಾರೆ ಅಂದರೆ ಅಲ್ಲಿ ಬರೀ ಸಾಂತ್ವನ ಮಾತ್ರ ನಡೀತಿಲ್ಲ, ಹಿನ್ನೆಲೆಯಲ್ಲಿ ದೊಡ್ಡ ರಾಜಕೀಯ ತಂತ್ರವೇ ಹೆಣಿಯಲಾಗ್ತಾ ಇದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಗಟ್ಟಿವಾದ. ಈಗ ಕಥೆಯ ಅಸಲಿ ಕ್ಲೈಮ್ಯಾಕ್ಸ್ ಇರೋದೇ ದೆಹಲಿಯಲ್ಲಿ. ಸಚಿವ ಸಂಪುಟ ವಿಸ್ತರಣೆಯ 18 ಸೀಟುಗಳಲ್ಲಿ 14 ಸೀಟು ಫೈನಲ್ ಆಗಿದೆ. ಆದರೆ ಜಮೀರ್ ಅಹಮದ್ ಖಾನ್ ಅವರ ಸೀಟು ಮಾತ್ರ ಇನ್ನೂ ಫೈನಲ್ ಆಗಿಲ್ಲ, ಡೆಡ್ ಲಾಕ್ ಆಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಎನ್ನಲಾದ ಕೆಲವೊಂದು ಆಡಿಯೋ ಸಾಕ್ಷ್ಯಗಳು ಹೈಕಮಾಂಡ್ಗೆ ತಲುಪಿವೆ. ಹೀಗಾಗಿ ಜಮೀರ್ ಭವಿಷ್ಯ ಈಗ ರಾಹುಲ್ ಗಾಂಧಿ ಕೋರ್ಟ್ನಲ್ಲಿದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಜಮೀರ್ ಬೇಡ ಅಂತ ಅಂದ್ರೆ ಸಂಪುಟದಿಂದ ಜಮೀರ್ ಔಟ್. ಆದ್ರೆ ರಾಜಕೀಯ ಪಂಡಿತರು ಹೇಳ್ತಿರೋ ಪ್ರಕಾರ ಜಮೀರ್ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಪರೋಕ್ಷವಾಗಿ ಒಂದು ಮೆಸೇಜ್ ರವಾನಿಸ್ತಾ ಇದ್ದಾರೆ. ನೋಡಿ, ನನಗೆ ಕಾಂಗ್ರೆಸ್ಸಲ್ಲಿ ಸೂಕ್ತ ಸ್ಥಾನಮಾನ ಅಥವಾ ಮಂತ್ರಿಗಿರಿ ಸಿಗಲಿಲ್ಲ ಅಂದರೆ ನನಗೆ ರಾಜಕೀಯವಾಗಿ ಜನ್ಮ ನೀಡಿದ ದೇವೇಗೌಡರ JDS ಬಾಗಿಲು ನನಗಾಗಿ ಯಾವತ್ತೂ ಓಪನ್ ಇರುತ್ತೆ. ಇದೇ ಆ ಮೆಸೇಜ್. ಒಂದು ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು, ತನ್ನ ಮಂತ್ರಿಗಿರಿ ಉಳಿಸ್ಕೊಳ್ಳಲು ಜಮೀರ್ ದೇವೇಗೌಡರ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಂದ್ ವೇಳೆ ಹೈಕಮಾಂಡ್ ಜಮೀರ್ ಮಾತಿಗೆ ಬಗ್ಗದೆ ಸಂಪುಟದಿಂದ ಅವರನ್ನ ಹೊರಗಿಟ್ಟರೆ ನಿಜವಾಗ್ಲೂ ಜಮೀರ್ JDSಗೆ ಹೋಗ್ತಾರಾ? ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಅವರಿಗೆ ಅವರದ್ದೇ ಆದ ಸ್ವಂತ ಇಮೇಜ್ ಮತ್ತು ವೋಟ್ ಬ್ಯಾಂಕ್ ಇದೆ. ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ನಾಯಕನಾಗಿರೋ ಜಮೀರ್ ಕಾಂಗ್ರೆಸ್ ತೊರೆದು ಮತ್ತೆ JDS ಸೇರಿದ್ದೇ ಆದರೆ ಅದು ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಶಾಕ್ ನೀಡುವುದಂತೂ ಗ್ಯಾರಂಟಿ. ರಾಜಕೀಯದಲ್ಲಿ ಸ್ವಾರ್ಥ ಮತ್ತು
ಮತ್ತು ಸ್ಥಾನಮಾನವೇ ಮುಖ್ಯ. ತನಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಅಥವಾ ತನ್ನನ್ನು ಕಡೆಗಣಿಸಲಾಗ್ತಿದೆ ಅಂತ ಅನಿಸಿದ ತಕ್ಷಣ ತನಗೆ ರಾಜಕೀಯ ಜನ್ಮ ನೀಡಿದ ಗುರು ದೇವೇಗೌಡರ ಮಡಿಲಿಗೆ ಜಿಗಿಯಲು ಜಮೀರ್ ಈಗಾಗಲೇ ರೆಡಿಯಾಗಿದ್ದಾರೆ ಅನ್ನೋದಕ್ಕೆ ಈ ಸರಣಿ ಘಟನೆಗಳೇ ಸಾಕ್ಷಿ. ಸೊ ಇವತ್ತು ಸಂಜೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರೋ ಹೈ ವೋಲ್ಟೇಜ್ ಸಭೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಮಂತ್ರಿಗಿರಿಯ ಭವಿಷ್ಯ ತೀರ್ಮಾನವಾಗಲಿದೆ. ಹೈಕಮಾಂಡ್ ಜಮೀರ್ಗೆ ಮಂತ್ರಿ ಸೀಟು ಕೊಡುತ್ತಾ ಅಥವಾ ಶಾಕ್ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನಿಮ್ಮ ಪ್ರಕಾರ ಜಮೀರ್ ಅಹ್ಮದ್ ಖಾನ್ ಅವರು ದೇವೇಗೌಡರ ಬಗ್ಗೆ ಆಡಿರೋ ಆ ಮಾತುಗಳು ಕೇವಲ ಗುರುಭಕ್ತಿಯ ಅಥವಾ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ಗೆ ನೀಡಿದ ಬ್ಲ್ಯಾಕ್ ಮೇಲ್ ತಂತ್ರನ? ಒಂದ್ ವೇಳೆ ಮಂತ್ರಿ ಸ್ಥಾನ ಸಿಗದಿದ್ರೆ ಜಮೀರ್ ಮತ್ತೆ JDS ಸೇರ್ಬೇಕಾ? ನಿಮ್ಮ ಮನಸ್ಸಿನಲ್ಲಿರೋ ಉತ್ತರಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ಕುತೂಹಲಕಾರಿ ರಾಜಕೀಯ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಖಂಡಿತ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.